ದರ್ಶನ್ ವಿರುದ್ಧ ಸೆಪ್ಟೆಂಬರ್ 19ನೇ ತಾರೀಕು ಚಾರ್ಜ್ ಫ್ರೇಮ್ಗೆ ದಿನಾಂಕವನ್ನ ನಿಗದಿ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಇದ್ರ ಬಗ್ಗೆ ಒಂದು ನಿರೀಕ್ಷೆ ಇತ್ತು. ದರ್ಶನ್ ವಿರುದ್ಧ ಸೆಪ್ಟೆಂಬರ್ 19ಕ್ಕೆ ಚಾರ್ಜ್ ಫ್ರೇಮ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನ ಹಾಜರು ಪಡಿಸಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇದೇ ವೇಳೆ ನಟ ದರ್ಶನ್ ಭಾವುಕರಾಗಿದ್ದಾರಂತೆ. ನನಗೆ ಜೈಲಿನಲ್ಲಿ ಚಿತ್ರಹಿಂಸೆ ಆಗ್ತಿದೆ ಅಂತ ಜೈಲಿನ ಅನುಭವಕ್ಕೆ ಸಂಬಂಧಪಟ್ಟಂತೆ ಹಂಚಿಕೊಂಡಿದ್ದಾರಂತೆ. ಹಾಗೆ ಬಟ್ಟೆಗಳು ವಾಸನೆ ಬರ್ತಾ ಇದೆ, ದಿನ ಬಟ್ಟೆಯನ್ನು ಬದಲಾಯಿಸ್ತಾ ಇದ್ರು, ಬಟ್ ಇಲ್ಲ ಅದು ಸಾಧ್ಯ ಆಗ್ತಾ ಇಲ್ಲ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ವಿಪರೀತ ಡಿಪ್ರೆಷನ್ಗೆ ಒಳಗಾದವರಂತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ ದರ್ಶನ್ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವಿಪರೀತ ಡಿಸ್ಟರ್ಬ್ ಆಗಿದ್ದಾರೆ ಕೊಲೆ ಆರೋಪಿ ದರ್ಶನ್ ಅನ್ನೋದ್ರ ಮಾಹಿತಿ ಇದು. ಜೈಲಿನ ಅನುಭವಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅವರು. ಬಟ್ಟೆಗಳು ವಾಸನೆ ಬರ್ತಾ ಇದೆ. ಸಾಮಾನ್ಯವಾಗಿ ಜಡ್ಜ್ ಕೇಳ್ತಾರೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನ್ ಕತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ಕೊಂಡಿದ್ದಾರಂತೆ ಜಡ್ಜ್ ಹತ್ರ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಬಟ್ಟೆ ವಾಸನೆ ಬರ್ತಾ ಇದೆ, ಬಿಸಿಲು ನೋಡಿ ತುಂಬಾ ದಿನ ಆಯ್ತು, ಈ ರೀತಿ ಚಿತ್ರಹಿಂಸೆ ಕೊಡೋ ಬದಲು ವಿಷ ಕೊಟ್ಬಿಡಿ ಅಂತ ಕೇಳಿದಾರಂತೆ.